ಇವತ್ತಿನ ಸಭೆಗೆ ಕೇಂದ್ರ ಸಚಿವರು ಬರಬೇಕಾಗಿತ್ತು. ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಸಭೆಗೆ ಬಂದಿಲ್ಲ. ಆ ಭಾಗದ ಮಂಡ್ಯದ ಸಂಸದರು ಕೂಡ ಅವರು ಆಗಿರೋದ್ರಿಂದ ಇವತ್ತಿನ ಸಭೆಗೆ ಬರಬೇಕಿತ್ತು. ನೋಡಿ, ನಮ್ಗೆಲ್ರಿಗೂ ರಾತ್ರಿ ಇನ್ಫಾರ್ಮೇಶನ್ ಬಂದಿದ್ದು. ನಮಗೆ ಕೇಂದ್ರ ಸಚಿವರುಗಳಿಗೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಒಂದು ಈ ರೀತಿ ಸಭೆ ಕರಿತೀವಿ ಅಂತಂದಾಗ ಮುಂಚಿತವಾಗಿ ಮಾಹಿತಿ ಕೊಟ್ಟಿದ್ರೆ ಬರ್ತಿದ್ರೋ ಏನೋ, ನಂಗೆ ಗೊತ್ತಿಲ್ಲ. ಒಂದು ಎರಡನೇದು ನೋಡಿ, ರಾಜ್ಯದ ಇಂಟ್ರೆಸ್ಟ್ ಪ್ರಶ್ನೆ ಬಂದಾಗ ನಾವು ಯಾರೂ ಪಕ್ಷಭೇದ ಮಾಡಿದ್ದೀವಿ ಯಾವಾಗಲಾದರೂ. ಈಗ ಕಳೆದ ವರ್ಷ ಬರಗಾಲ ಇತ್ತು, ಯಾವ ಕೆರೆಗೂ ತುಂಬಿಸಿಲ್ಲ. ಈಗ ಅಟ್ಲೀಸ್ಟ್ ನೀರು 63% ನೀರು ತುಂಬಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಈಗ ಡ್ಯಾಮ್ ತುಂಬಿಸ್ಲಿ, ಕೆರೆ ತುಂಬಿಸಿದ್ರೆ ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ನಾವು ನಮ್ಮ ಡ್ಯಾಮ್ ಕಟ್ಕೊಂಡಿರೋದು ತಮಿಳ್ನಾಡವರಿಗೆ ಯಾವಾಗ ಕೇಳ್ತಾರೆ ಅಥವಾ ನ್ಯಾಯಾಧಿಕರಣ ಯಾವಾಗ ತೀರ್ಪು ಕೊಡುತ್ತೆ ಅವಾಗ ನೀರು ಬಿಡೋಕ್ಕೆ ನಾವು ಡ್ಯಾಮ್ ಕಟ್ಟಿರೋದು ನಮಗೆ ಕುಡಿಯೋ ನೀರು ಬೇಕು, ನಮಗೆ ಕೆರೆ ತುಂಬಿಸೋಕ್ಕೆ ನೀರಾವರಿಗೆ ನೀರು ಬೇಕು ಅಂತ ನಾವು ಡ್ಯಾಮ್ ಕಟ್ಟಿರೋದು. ಈ ಕೆರೆ ತುಂಬಿಸೋ ಕೆಲಸ ಮಾಡಲಿ ಅಂತ ನಾವು ಸಲಹೆ ಕೊಟ್ಟು ವಿರೋಧ ಪಕ್ಷದ ನಾಯಕರು ನಿಲುವನ್ನು ರಾಜ್ಯದ ಭಾವನೆಗಳನ್ನು ಪ್ರತಿನಿಧಿಸಿ ಹೇಳಿದ್ದಾರೆ. ಅಪೀಲ್ ಹಾಕಿ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಎಲ್ರಿಗೂ ನೆನ್ನೆನೆ ಬಂದಿದ್ರಿ. ನೆನ್ನೆ 4 ಗಂಟೆ 6 ಗಂಟೆಗೆ ಮಾಹಿತಿ ಸಿಕ್ಕಿರೋದು. ಹಂಗಾಗಿ ಈಗ ಇದರಲ್ಲೇನು ನಾವೇನು ಪಕ್ಷಭೇದ ಮಾಡಿದ್ದೀವಾ? ರಾಜ್ಯದ ಇಂಟ್ರೆಸ್ಟ್ ಏನಿದೆ ಅದನ್ನೇ ಮಾತಾಡಿದ್ದೀವಿ. ಕುಮಾರಸ್ವಾಮಿ ಅವರು ಬಂದಿದ್ರು, ಅದನ್ನೇ ಮಾತಾಡ್ತಿದ್ರು. ಅದು ಬಿಟ್ಟು ಏನಾರು ಮಾತಾಡೋಕ್ಕಾಗ್ತಿತ್ತಾ? JDS ಇಂದನೂ ಬಂದಿದ್ದೀರಿ, BJP-ಇಂದನೂ ಬಂದಿದ್ದೀರಿ. ನಾವೆಲ್ಲರ ಜೊತೆ ಚರ್ಚೆ ಮಾಡಿ JDS ಮತ್ತು BJP ಅಭಿಪ್ರಾಯವನ್ನ ಹೇಳಿದಿರಿ. ಅದು ಕೇಂದ್ರದ ನಮ್ಮೆಲ್ಲ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರ ಅಭಿಪ್ರಾಯನ ಫೋನ್ ಮುಖಾಂತರ ಮಾತಾಡಿದ್ದೀನಿ. ನಾನು PC ಮೋಹನ್ ಹತ್ರ ಮಾತಾಡಿದ್ದೀನಿ, ನಮ್ಮ ಜೋಶಿ ಅವ್ರ ಹತ್ರ ಮಾತಾಡಿದ್ದೀನಿ, ಸೋಮಣ್ಣ ಅವ್ರ ಹತ್ರ ಮಾತಾಡಿದ್ದೀನಿ, ನಮ್ಮೆಲ್ಲ ಲೋಕಸಭಾ ಸದಸ್ಯರ ಹತ್ರ, ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾವು BJP ಪರವಾಗಿ ನಾನು, ರವಿ ಅವರು, JDS ಪರವಾಗಿ ನಮ್ಮೆಲ್ಲ ನಾಯಕರು, ನಮ್ಮ ಸರ್ವಣ ಎಲ್ಲ ಬಂದಿದ್ದಾರೆ. ನಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಮುಂಚಿತವಾಗಿ ಅರ್ಲಿ ಕೊಟ್ಟಿದ್ರೆ ಎಲ್ಲರೂ ಅವರವರ ಸಮಯನ ಅಡ್ಜಸ್ಟ್ ಮಾಡ್ಕೊಂಡು ಬರೋಕ್ಕೆ ಅವಕಾಶ ಆಗ್ತಾ ಇತ್ತು. ಇನ್ನು ಮುಂದೆ ಆದರೂ ಮುಂಚಿತವಾಗಿ ಮಾಹಿತಿಯನ್ನು ತಿಳಿಸ್ಲಿ ಅಂತ ಸರ್ಕಾರಕ್ಕೆ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನಾಳೆ CWD-RC ಮುಂದೆ, CWD-MA ಮುಂದೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಆರ್ಗ್ಯುಮೆಂಟ್ ಮಾಡಬೇಕಾದವರು ಯಾರು? ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋದು. BJP ಪ್ರತಿನಿಧಿಗಳು, ಜನತಾದಳದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋಕ್ಕಲ್ಲ ಅವಕಾಶ ಇಲ್ಲ. ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡಬೇಕು. ಹಾಗಾಗಿ ನಾವು ಸರ್ವಪಕ್ಷ ಸಭೆಗಳಲ್ಲಿ ನಾವು ವಾಸ್ತವಿಕತೆ ಮತ್ತು ನಮ್ಮ ಭಾವನೆ ಎರಡೂ ಹೇಳಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.